ಹಾಯ್ ಎಲ್ರಿಗೂ ವೆಲ್ಕಮ್ ಮೈ ಡ್ರೀಮ್ಸ್ ವಿತ್ ವಿ ಪಿ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಒಬ್ಬರು ಕೇಳ್ಕೊಂಡಿದ್ರು ಸ್ಯಾರಿ ಬೇಸಿಕ್ ಕ್ರೋಶ ಅಂದ್ರೇನು, ನಾಟ್ ಅಂದ್ರೇನು ಮತ್ತು ಕಂಬ ಈ ಥರ ಕ್ರೋಶ ಬಗ್ಗೆ ಒಂದೆರಡು ವಿಡಿಯೋ ಮಾಡಿ ಅಂತ ಕೇಳಿದರು. ಅದಕ್ಕೆ ಮಾಡ್ತಾಯಿದ್ದೀನಿ ನೋಡಿ. ಆರಳೆ ಥ್ರೆಡ್ನ ನಾವಿಲ್ಲಿ ತಗೋಬೇಕು. ಆರಳೆ ದಾರ ಹೇಗೆ ಮಾಡೋದು ಅಂತ ನಾನು ವೀಡಿಯೋಗಳಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಬೋದು ನೀವು. ಕ್ರೋಶ ಮಾಡಲಿಕ್ಕೆ ಆರಳೆ ದಾರಾನ ಮಾಡ್ಕೋಬೇಕು. ಆರಳೆ ದಾರ ಮಾಡಿಕೊಂಡು ಈ ರೀತಿ ನಾಟಾಗಿ ಇಟ್ಕೊಳ್ಳಿ. ಎಂಟಾಳೆ ಕೂಡ ಬೇಕಾದರೂ ನೀವು ಇಲ್ಲಿ ಯೂಸ್ನ ಮಾಡ್ಬೋದು. ನೀಡಲ್ ನಂಬರು 10 ಅಥವಾ 11 ಯೂಸ್ ಮಾಡ್ಬೋದು. ನನ್ನ ಹತ್ರ 13 ಇದೆ. ನಾನು ಜಾಸ್ತಿ 13 ನಂಬರೇ ನೀಡ್ಲೇ ನಾನು ಸಜೆಸ್ಟ್ ಮಾಡ್ತೀನಿ. ಸ್ವಲ್ಪ ಇಲ್ಲಿ ನೋಡಿ, ಈ ರೀತಿ ಫ್ರಂಟಲ್ಲಿ ಈ ರೀತಿ ಏನೋ ಉಕ್ಕಿದೆಯಲ್ಲ, ಇದು ಸ್ವಲ್ಪ ದಪ್ಪ ಇದೆ. ಬಿಗಿನರ್ಸ್ಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಬೇಗ ಮಾಡಲಿಕ್ಕೆ ಅಂಥೇಳಿ ನಾನು ಈ ನೀಡಲ್ನ ಜಾಸ್ತಿ ಯೂಸ್ ಮಾಡ್ತೀನಿ. ನನಗೂ ಇದೇ ಕಂಫರ್ಟಬಲ್, ಅದಕ್ಕೆ ನಾನು ಜಾಸ್ತಿ ಈ ನೀಡಲೇ ನಾನು ಯೂಸ್ ಮಾಡ್ತೀನಿ. ನೋಡಿ, ಮೊದಲಿಗೆ ನಾವು ನಾಟ್ ಅಂದ್ರೇನು ಅಥವಾ ಸಿಂಗಲ್ ಕ್ರೋಶೆ ಅಂದ್ರೇನು ನೋಡೋಣ. ನೋಡಿ, ಈ ರೀತಿ ಬಟ್ಟೆಗೆ ಒಂದು ವೇಸ್ಟ್ ತಗೊಳ್ಳಿ. ವೇಸ್ಟ್ ಪೀಸ್ನ ತಗೊಂಡು ಕಲಿಯುವಾಗ ಸ್ವಲ್ಪ ವೇಸ್ಟು ಕಾಟನ್ ಬ್ಲೌಸ್ ಪೀಸ್ ಈ ರೀತಿ ವೇಸ್ಟ್ ಇರುತ್ತಲ್ಲ ಮನೇಲಿ, ಅಂಥವನ್ನ ಯೂಸ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ, ಈ ರೀತಿ ಕೈಗೆ ಈ ರೀತಿ ಥ್ರೆಡ್ನ ಈ ರೀತಿ ಕೈಗೆ ಸುತ್ಕೋಬೇಕು. ಸ್ವಲ್ಪ ಈ ರೀತಿ ಸುತ್ತಕೊಂಡು ಈ ರೀತಿ ಇಟ್ಕೊಳ್ಳಿ. ನೋಡಿ, ಹೆಬ್ಬೆಟ್ಟು ಮತ್ತು ಮಧ್ಯದ ಬೆಟ್ಟಿಂದ ಈ ರೀತಿ ಇಟ್ಕೊಂಡು ಬಟ್ಟೆಗೆ ಈ ರೀತಿ ಸೇರಿಸಿ ಇಟ್ಕೊಂಡು ನೋಡಿ, ಬಟ್ಟೆಗೆ ನೀಡಲ್ನಿಂದ ಈ ರೀತಿ ಚುಚ್ಚಬೇಕು. ಚುಚ್ಚಿ ನೀಡಲ್ ನೋಡಿ, ನೀಡಲಿಂದ ನೋಡಿ ಥ್ರೆಡ್ ಕೆಳಗಡೆಯಿಂದ ನೀಡಲ್ನ ಈ ರೀತಿ ಎಳ್ಕೊಂಡು ಈ ರೀತಿ ನೋಡಿ ಥ್ರೆಡ್ನ ಈ ರೀತಿ ಎಳ್ಕೊಳ್ಳಿ. ನೋಡಿ, ಎಳ್ಕೊಂಡು ನೀಡಲ್ನ ಥ್ರೆಡ್ ಕೆಳಗಡೆಯಿಂದ ಈ ರೀತಿ ನೋಡಿ, ನೀಡಲ್ನ ಥ್ರೆಡ್ ಕೆಳಗಡೆಯಿಂದ ಈ ರೀತಿ ಹಾಕಿ ಥ್ರೆಡ್ನ ಈ ರೀತಿ ಎಳ್ಕೋಬೇಕು. ಇದನ್ನು ಸಿಂಗಲ್ ಕ್ರೋಶ ಅಂತಾದರೂ ಹೇಳ್ಬೋದು, ಸಿಂಗಲ್ ಲಾಕ್ ಅಂತಾದರೂ ಕೂಡ ಹೇಳ್ಬೋದು. ಮತ್ತೆ ತೋರಿಸ್ತೀನಿ ನೋಡಿ. ಥ್ರೆಡ್ನ ಈ ರೀತಿ ಫಿಂಗರಲ್ಲಿ ಇಟ್ಕೊಂಡು ಬಟ್ಟೆಗೆ ಈ ರೀತಿ ಚುಚ್ಚಿ ನೋಡಿ, ಚುಚ್ಚಿ ಬಟ್ಟೆಗೆ ಸೇರಿಸಿ ಥ್ರೆಡ್ನ ಈ ರೀತಿ ಹಿಡ್ಕೊಂಡು ನೀಡಲ್ನ ಥ್ರೆಡ್ ಕೆಳಗಡೆಯಿಂದ ಈ ರೀತಿ ನೋಡಿ, ಈ ರೀತಿ ಎಲ್ಲ ಥ್ರೆಡ್ ಬರೋ ರೀತಿ ತಗೊಳ್ಳಿ. ಈ ರೀತಿ ತಗೊಂಡು ಮತ್ತೆ ನೀಡಲ್ನ ಥ್ರೆಡ್ ಕೆಳಗಡೆಯಿಂದ ಈ ರೀತಿ 1 ರೌಂಡ್ ಈ ರೀತಿ ಎಳ್ಕೋಬೇಕು. ಈ ಲಾಕ್ಕೆ ವೆರಿ ಇಂಪಾರ್ಟೆಂಟ್. ಲಾಕ್ ಅಂತಾದರೂ ಹೇಳ್ಬೋದು, ಸಿಂಗಲ್ ಕ್ರೋಶ ಅಂತಾದರೂ ಹೇಳ್ಬೋದು. ಲಾಕ್ ಅಂತಲೂ ಕರೀತಾರೆ, ಸಿಂಗಲ್ ಕ್ರೋಶ ಅಂತಲೂ ಕರೀತಾರೆ. ಇದಕ್ಕೆ ಕನ್ಫ್ಯೂಸ್ ಆಗಬೇಡಿ. ನೋಡಿ, ಯಾವುದೇ ಡಿಸೈನ್ ಮಾಡೋಕ್ಕಿಂತ ಮುಂಚೆ ಎಂಡಿಂಗಲ್ಲಿ ಈ ನಾಟ್ನ ನಾವು ಯೂಸ್ ಮಾಡಿಕೊಂಡೇ ನಾವು ಡಿಸೈನ್ನ ಮಾಡಬೇಕಾಗುತ್ತೆ. ಅದಕ್ಕೆ ಇದು ವೆರಿ ಇಂಪಾರ್ಟೆಂಟ್. ನೋಡಿ, ಮತ್ತೊಂದು ಹಾಕ್ತೀನಿ ಪಕ್ಕದಲ್ಲೇ. ನೋಡಿ, ನೀಡಲ್ನ ಈ ರೀತಿ ನೋಡಿ ಸ್ಟ್ರೈಟಾಗಿ ಇಟ್ಕೋಬೇಕು. ನೀಡಲ್ನ ಈ ರೀತಿ ಹಾಕಿ ನೀಡಲ್ನ ನೋಡಿ, ಈಗ ಈ ರೀತಿ ಈಗ 2 ದಾರ ಇರುತ್ತೆ. ನೀಡ್ಲ ಮೇಲೆ 2 ದಾರ ಇರುತ್ತೆ, ಅದನ್ನು ಸೇರಿಸಿ ಈಗ ಎಳ್ಕೋಬೇಕು. ಇವಾಗ 2 ಸಿಂಗಲ್ ಕ್ರೋಶೆ ಆಯಿತು. ನೋಡಿ, ಮತ್ತೆ ತೋರಿಸ್ತೀನಿ. ಬಟ್ಟೆಗೆ ಈ ರೀತಿ ಚುಚ್ಚಿ ಥ್ರೆಡ್ನ ಈ ರೀತಿ ನೀಡ್ಲಿನಲ್ಲಿ ಎಳ್ಕೊಂಡು ನೀಡಲ್ನ ಥ್ರೆಡ್ ಕೆಳಗಡೆಯಿಂದ ಈ ರೀತಿ ಸೇರಿಸಿ ಈಗ ಎಳ್ಕೋಬೇಕು. ಇದನ್ನು ಸಿಂಗಲ್ ಕ್ರೋಶ ಅಥವಾ ಸಿಂಗಲ್ ಲಾಕ್ ಅಂತ ಹೇಳ್ತಾರೆ. ನೋಡಿ, ಮತ್ತೆ ಪಕ್ಕದಲ್ಲೇ ಚುಚ್ಚಿ ನೀಡಲ್ನ ಹಾಕಿ ಥ್ರೆಡ್ನ ಈ ರೀತಿ ಎಳ್ಕೊಂಡು ನೀಡ್ಲ ಮೇಲೆ 2 ದಾರ ಇರುತ್ತೆ, 2 ದಾರ ಸೇರಿಸಿ ಎಳ್ಕೋಬೇಕು. ಯಾವಾಗಲೇ ಆದರೂ 2 ಸಲ ಲಾಕ್ನ ನಾವು ಮಾಡಿಕೊಂಡ್ರೆ ಡಿಸೈನು ಓಪನ್ ಆಗೋಲ್ಲ, ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಆದ್ದರಿಂದ 2 ಸಲ ಲಾಕ್ನ ಮಾಡ್ಕೋಬೇಕು. ನೋಡಿ, ನೀವು ಯಾವುದೇ ಡಿಸೈನ್ ಮಾಡಿ 2 ಸಲ ಲಾಕ್ ಮಾಡಿ. ಮೊದಲು ಮತ್ತು ಲಾಸ್ಟಲ್ಲಿ 2 ಸಲಿನೂ
ನೀವು 2 ಲಾಕ್ನ ಮಾಡ್ಕೋಬೇಕು. ನೋಡಿ ನೀಡಲ್ನ ಹಾಕಿ ಈ ರೀತಿ ಥ್ರೆಡ್ನ ಎಳ್ಕೊಂಡು ನೋಡಿ, ಇದು ಸಿಂಗಲ್ ಲಾಕ್ ಅಂತಾದರೂ ಹೇಳ್ಬೋದು, ಸಿಂಗಲ್ ಕ್ರೋಶ ಅಂತ ಹೇಳ್ಬೋದು. 1-2ರಿಂದ 3 ಟೈಮ್ ಪ್ರಾಕ್ಟೀಸ್ ಮಾಡಿ, ಫ್ರೀ ಟೈಮ್ಸ್ ಇದ್ದಾಗ ನಿಮ್ಗೆ ಆರಾಮಾಗಿ ಬರುತ್ತೆ. ನೆಕ್ಸ್ಟು ಚೈನ್ ಅಂತ ಹೇಳಿದ್ರೆ ಚೈನ್ ಹೇಗೆ ಹಾಕೋದು ಅಂತ ನೋಡ್ಕೊಳ್ಳೋಣ. ನೋಡಿ ಈ ರೀತಿ ಸಿಂಗಲ್ ಲಾಕ್ನ 2 ಸಲ ಮಾಡ್ಕೊಂಡ್ಮೇಲೆ ನೀಡ್ಲ ಮೇಲೆ ಈ ರೀತಿ ಥ್ರೆಡ್ ಸಿಗುತ್ತೆ. ನೋಡಿ ನೀಡಲ್ನ ಥ್ರೆಡ್ ಕೆಳಗಡೆಯಿಂದ ಈ ರೀತಿ ಎಳ್ಕೊಳ್ಳಿ. ಚೈನ್ ಅಂತಾರೆ ಇದಕ್ಕೆ. ನೋಡಿ ನೋಡಿ ಈ ರೀತಿ ನೀಡಲ್ನ ಥ್ರೆಡ್ ಕೆಳಗಡೆಯಿಂದ ಈ ರೀತಿ ಹಾಕ್ಕೊಂಡು ಹೀಗೆ ಎಳ್ಕೋಬೇಕು. ನೋಡಿ ಥ್ರೆಡ್ ಕೆಳಗಡೆಯಿಂದ ಈಗ ಹಾಕ್ಕೊಂಡು ಹುಕ್ ಸಹಾಯದಿಂದ ಈ ರೀತಿ ಎಳ್ಕೊಳ್ಳೋದು. ಇದನ್ನು ಚೈನ್ ಅಂತ ಹೇಳ್ತಾರೆ. ಸ್ವಲ್ಪ ಲೂಸಾಗಿ ಹಾಕ್ಕೊಂಡು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ, ಆರಾಮಾಗಿ ಬರುತ್ತೆ. ನೀಡಲ್ನ ಈ ರೀತಿ ಥ್ರೆಡ್ ಕೆಳಗಡೆಯಿಂದ ಹಾಕಿ ಥ್ರೆಡ್ನ ಈ ರೀತಿ ಎಳ್ಕೋಬೇಕು. ಇದನ್ನು ಚೈನ್ ಅಂತ ಹೇಳ್ತಾರೆ. ಒಂದು ಯಾವುದಾದ್ರೂ ವೇಸ್ಟ್ ಪೀಸ್ ಇದ್ದರೆ ಪ್ರಾಕ್ಟೀಸ್ ಮಾಡಿ, ಆರಾಮಾಗಿ ಬರುತ್ತಿದ್ದು. ನೋಡಿ ಈ ಚೈನು ಈ ಲಾಕು ತುಂಬ ಇಂಪಾರ್ಟೆಂಟು ನಮಗೆ. ನೋಡಿ ಈ ರೀತಿ ಮತ್ತೆ ತೋರಿಸ್ತೀನಿ ನೋಡಿ. ಬಟ್ಟೆಗೆ ಈ ರೀತಿ ಚುಚ್ಚಬೇಕು. ನೋಡಿ ಥ್ರೆಡ್ ಕೆಳಗಡೆಯಿಂದ ನೀಡಲ್ನ ಹಾಕಿ ಈ ರೀತಿ ಥ್ರೆಡ್ನ ಎಳ್ಕೊಂಡು ನೋಡಿ ಈ ರೀತಿ ಅಡ್ಜಸ್ಟ್ ಮಾಡ್ಬೋದು ನಾವು. ನೀಡಲ್ನ ಫಿಂಗರ್ ಸುತ್ಕೊಂಡ್ರೆ ಈ ರೀತಿ ತುಂಬ ಟೈಟಾಗಿ ಏನು ಇಟ್ಕೊಳ್ಳೋದೇನು ಬೇಡ. ನೋಡಿ ನೀಡಲ್ನ ಥ್ರೆಡ್ ಕೆಳಗಡೆಯಿಂದ ಹಾಕಿ ಈ ರೀತಿ ಥ್ರೆಡ್ನ ಎಳ್ಕೊಂಡು ಲಾಕ್ನ ಮಾಡಿಕೊಂಡು ಮತ್ತು ಪಕ್ಕದಲ್ಲೇ ಚುಚ್ಚಿ ಮತ್ತೊಂದು ಲಾಕ್. ನೋಡಿ ಈ ರೀತಿ ಈಗ ಚೈನು ಲಾಕ್ ಆಯಿತು. ನೋಡಿ ಚೈನ್ 1 2 ಚೈನ್ ಆಯಿತು ಇದು. ನೋಡಿ ಇದನ್ನು ಲಾಕ್ ಅಂತೀವಿ. ಇದಾದ ನಂತರ ಈ ರೀತಿ ಮಾಡಿಕೊಂಡ್ರೆ ಇದು ಚೈನ್. ನೋಡಿ ಬಟ್ಟೆಗೆ ಸೇರಿಸಿ ಇಲ್ಲಿ ಲಾಕ್ ಮಾಡಿಕೊಂಡ್ರೆ ಇದು ಸಿಂಗಲ್ ಲಾಕ್ ಅಂತೀವಿ. ಈಗ ನಾವು ಮಾಡ್ತಾ ಇರೋದು ಚೈನ್. ನೋಡಿ ಈ ರೀತಿ ಥ್ರೆಡ್ ಕೆಳಗಡೆಯಿಂದ ನೀಡಲ್ನ ಹಾಕೋದು, ಥ್ರೆಡ್ನ ಈ ರೀತಿ ಎಳ್ಕೊಳ್ಳೋದು. ನೋಡಿ ಈ ರೀತಿ ಮತ್ತು ನೋಡಿ ಚೈನ್ ಮಾಡ್ಕೊಂಡ್ಮೇಲೆ ಮತ್ತೆ ಲಾಕ್ನ ನಾವು ಮಾಡ್ಕೊಳ್ಳೋಣ. ನೋಡಿ ಎಲ್ಲಿ ಬರುತ್ತೆ ನೋಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ನೀಡಲ್ನ ಇಟ್ಟು ಬಟ್ಟೆಗೆ ಚುಚ್ಚಬೇಕು. ನೀಡ್ಲಿಂದ ಬಟ್ಟೆಗೆ ಚುಚ್ಚಿ ನೋಡಿ ಈ ರೀತಿ ಬರುತ್ತೆ. ಥ್ರೆಡ್ ಮೇಲೆ ಬರುತ್ತೆ, ನೀಡ್ಲು ಕೆಳಗಡೆ ಹೋಗುತ್ತೆ. ಆವಾಗ ಥ್ರೆಡ್ನ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ನೀಡ್ಲ ಮೇಲೆ 2 ದಾರ ಸಿಗುತ್ತೆ. ಒಂದು ಚೈನ್ದು ಥ್ರೆಡ್ಡು ಮತ್ತೀಗ ನೀಡಲ್ ಹಾಕಿ ಥ್ರೆಡ್ ಎಳ್ಕೊಂಡ್ವಲ್ಲ ಅದು. 2 ದಾರ ಸೇರಿಸಿ ಲಾಕ್ನ ಮಾಡ್ಕೋಬೇಕು. ಇದನ್ನು ಸಿಂಗಲ್ ಲಾಕ್, ಸಿಂಗಲ್ ಕ್ರೋಶ ಅಂತ ಹೇಳ್ತಾರೆ. ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಮೊದಲು ಮಾತ್ರ ನಾವು ಸಿಂಗಲ್ ಲಾಕ್ನ 2 ಟೈಮ್ ಮಾಡಬೇಕು, ಮತ್ತು ಲಾಸ್ಟಲ್ಲಿ ಎಂಡ್ ಮಾಡ್ತೀವಲ್ಲ ಆವಾಗ ಕೂಡ 2 ಟೈಮ್ನ ನಾವು ಲಾಕ್ನ ಮಾಡಿಕೊಂಡ್ರೆ ಡಿಸೈನು ಓಪನ್ ಆಗೋಲ್ಲ, ಟೈಟಾಗಿ ಕೂರುತ್ತೆ ಅಂತೇಳಿ ಅಷ್ಟೇ, ಬೇರೆ ಏನಿಲ್ಲ. ನೀವು ಬೇಕಿದ್ರೆ 1 ಟೈಮ್ ಥ್ರೆಡ್ನ ಹಾಗೆ ಕಟ್ಕೊಂಡು ಮತ್ತಮೇಲೆ ಲಾಕ್ ಮಾಡಿಕೊಂಡ್ರು ಅದು ಕೂಡ ಓಕೆ. ನೋಡಿ ಈ ರೀತಿ ಲಾಕ್ನ ಮಾಡಿಕೊಂಡು ಕಂಬ. ಇವಾಗ ಕಂಬಗಳಂದ್ರೇನು, ಕಂಬ ಅಂತ ಹೇಳ್ತೀರಲ್ಲ ವಿಡಿಯೋಗಳಲ್ಲಿ, ಕಂಬ ಅಂದ್ರೇನು, ಕಂಬ ಹೇಗೆ ಹಾಕೋದು ಈ ಥರ ಕೇಳ್ತೀರಲ್ವ. ನೋಡಿ ಇವಾಗ ಲಾಕ್ ಅಂದ್ರೇನು ಅಂತ ಗೊತ್ತಾಯಿತು, ಚೈನ್ ಅಂದ್ರೇನು ಅಂತ ಗೊತ್ತಾಯಿತು. ಇವಾಗ ಕಂಬನ ಹೇಗೆ ಮಾಡೋದು ಅಂತ ಹೇಳಿದ್ರೆ ನೋಡಿ, ಫಸ್ಟು ಲಾಕ್ನ ಮಾಡ್ಕೋತೀವಿ ಆ್ಯಸ್ ಇಟ್ ಈಸ್ ಮೊದಲು ಮಾಡ್ಕೊಂಡ್ವಲ್ಲ ಅದೇ ರೀತಿ ಲಾಕ್ ಅಂತ ತಿಳ್ಕೊಳ್ಳಿ. ಲಾಕ್ನ ಮಾಡ್ಕೊಂಡ್ಮೇಲೆ ನೋಡಿ ಫಸ್ಟಿಗೆ ಮಾತ್ರ ನೋಡಿ 1 ಟೈಮ್ 2 ಟೈಮ್ 2 ಚೈನ್ನ ಮೊದಲಿಗೆ ತಗೋಬೇಕು. ಯಾವಾಗಲೇ ನಾವು ಕಂಬ ಹಾಕಲಿ ಮೊದಲಿಗೆ 2 ಚೈನ್ನ ಅಥವಾ 3 ಚೈನ್ ತಗೋಬೇಕು. ಚಿಕ್ಕದಾಗಿ ಬೇಕು ಅಂದರೆ 2 ಚೈನು, ದೊಡ್ಡದಾಗಿ ಬೇಕು ಅಂದರೆ 3 ಚೈನ್. 1 ಚೈನ್ ಕೂಡ ನೀವು ಇಲ್ಲಿ ಯೂಸ್ನ ಮಾಡ್ಬೋದು. ನೀವು ಕಂಬ ಹೇಗೆ ಹಾಕ್ತೀರೋ ಆ ರೀತಿ. ನಾನು ಜಾಸ್ತಿ 2 ಚೈನ್ ಹಾಕೋಕ್ಕೆ ಹೇಳ್ತೀನಿ. 2 ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ
2 ಚೈನ್ ಹಾಕೊಂಡ ನಂತರ ನೀಡ್ಲು ನೋಡಿ, ನೀಡಲನ್ನ ಈಗ ಇಟ್ಕೊಂಡು ಥ್ರೆಡ್ ಕೆಳಗಡೆಯಿಂದ ಈ ರೀತಿ ನೋಡಿ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ಪಕ್ಕದಲ್ಲೇ ಲಾಕ್ ಮಾಡ್ಕೊಂಡಿದ್ದಾರಲ್ಲ, ಪಕ್ಕದಲ್ಲೇ ನೀಡಲ್ನ ಹಾಕಿ ಬಟ್ಟೆಗೆ ಚುಚ್ಕೊಂಡು ನೋಡಿ ನೀಡಲ್ನ ಈ ರೀತಿ ಎಳ್ಕೊಳ್ಳಿ. ನೀಡಲ್ ಮೇಲೆ ನೋಡಿ 3 ದಾರ ಆಗಿದೆ, ಕಾಣಿಸ್ತಾ ಇದೆಯಾ? 1 2 3 ದಾರ ಆಗಿದೆ. ಮೊದಲಿಗೆ ಏನು 2 ದಾರ ಇದೆಯೋ ಆ 2 ದಾರನ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿಕೊಂಡು ಮತ್ತೆರಡು ದಾರ ಇದೆಯಲ್ಲ ಆ 2 ದಾರನೂ ಕೂಡ ಇಲ್ಲಿ ನೀವು ಎಷ್ಟು ಲೆಂತ್ ಬೇಕಾದರೂ ಎಳ್ಕೊಬೋದು. ಫಸ್ಟಿಗೆ ಲಾಕ್ ಮಾಡ್ತೀರಲ್ಲ ಅವಾಗ ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ಎಳ್ಕೊಂಡ್ರೆ ನೆಕ್ಸ್ಟು ಕೂಡ ಅದೇ ರೀತಿ ಅದೇ ಲೆಂತಲ್ಲಿ ಎಳ್ಕೊಬೇಕು. ನೋಡಿ ಚೈನ್ ಆದ ನಂತರ ನೀಡ್ಲ ಮೇಲೆ ಈ ರೀತಿ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲಿ ಚುಚ್ಚಿ ಥ್ರೆಡ್ನ ಈ ರೀತಿ ಎಳ್ಕೊಂಡು ನೋಡಿ ಹೀಗೆ ಎಳ್ಕೊಂಡ್ರೆ ನಿಮ್ಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ ಬಂದುಬಿಡುತ್ತೆ. ಇಲ್ಲಿ ನೀವು 2 ಚೈನ್ ತಗೊಂಡಿರ್ತೀರೋ 3 ಚೈನ್ ತಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್. ನೋಡಿ ಈ ರೀತಿ ಎಳ್ಕೊಂಡು ಮೊದಲಿಗಿರೋ 2 ದಾರ ನೋಡಿ ನೀಡ್ಲ ಮೇಲೆ 3 ಥ್ರೆಡ್ ಇದೆ. ಮೊದಲಿಗಿರೋ 2 ಥ್ರೆಡ್ನ ನೀವಿಲ್ಲಿ 1 ಮಾಡ್ಕೋಬೇಕು. ಅಂದರೆ ಒಂದಕ್ಕೆ ಸೇರಿಸ್ಕೋಬೇಕು. 2 ದಾರ ಸೇರಿಸಿ 1 ದಾರ ಎಳ್ಕೋಬೇಕು. ನೋಡಿ ಮತ್ತೆ ನೀಡ್ಲ ಮೇಲೆ 2 ದಾರ ಸಿಗುತ್ತೆ ನಿಮಗೆ. ಆ 2 ದಾರಕ್ಕೂ ಸೇರಿಸಿ ಥ್ರೆಡ್ನ ಈ ರೀತಿ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡ್ರೆ ನೋಡಿ ಇಲ್ಲಿ ಒಂದು ಕಂಬ ಕ್ರಿಯೇಟ್ ಆಯಿತು. ಇದನ್ನು ಕಂಬ ಅಂತಾರೆ. ನೋಡಿ ಮತ್ತೆ ನೀಡ್ಲ ಮೇಲೆ ಒಂದು 4 ಕಂಬ ಹಾಕಿ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ. 4 ಇಲ್ಲ ಒಂದು 6 ಕಂಬ ಹಾಕ್ಕೊಳ್ಳೋಣ, ನಿಮ್ಗೆ ಅವಾಗ ಐಡಿಯಾ ಬರುತ್ತೆ. ನೋಡಿ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ ಚುಚ್ಚಿ ಈ ರೀತಿ ಕಂಬನ ಹಾಕುವಾಗ ಪಕ್ಕದಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಮೊದಲಿಗೆ ಏನು ಥ್ರೆಡ್ನ ನೀವು ಎಳ್ಕೊಂಡಿರ್ತೀರೋ ಅದೇ ಲೆಂತಲ್ಲಿ ಎಳ್ಕೊಳ್ಳಿ. ನೋಡಿ ಈ ರೀತಿ 2 ದಾರ 1 ಮಾಡ್ಕೊಂಡ್ವಿ, ಮತ್ತೆ 2 ದಾರ 1 ಮಾಡ್ಕೊಂಡ್ವಿ, ಆಯ್ತಲ್ವ. ಮತ್ತೆ ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಳ್ಳಿ. ನೀವು ಯಾವಾಗ ಕಂಬ ತಗೊಂಡ್ರೂ ಕೂಡ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡ್ರೆ ಕಂಬ ಹಾಕೋದು ಆರಾಮಾಗಿ ಕಂಬ ಮಾಡ್ಬೋದು. ಕಂಬ ಮಾಡೋಕ್ಕೆ ಥ್ರೆಡ್ನ 1 ಟೈಮ್ ಸುತ್ಕೋಬೇಕು, ಇಲ್ಲಾಂದರೆ ಕಂಬ ಹಾಕ್ಲಿಕ್ಕಾಗಲ್ಲ. ನೋಡಿ 2 ದಾರ 1 ಮಾಡ್ಕೊಂಡ್ವಿ, ಮತ್ತೆ 2 ದಾರ 1 ಮಾಡ್ಕೋಬೇಕು. ಇವಾಗ ನೋಡಿ ನಾನು ಇಲ್ಲಿ ಕೌಂಟ್ ಮಾಡಿ ತೋರಿಸ್ತೀನಿ. ನಾವಿಲ್ಲಿ ಲಾಕ್ ಮಾಡಿ 2 ಚೈನ್ ಹಾಕ್ಕೊಂಡಿದ್ವಲ್ಲ ಅದಿದು. ಮತ್ತು ನೋಡಿ ಇಲ್ಲಿ 1 ಕಂಬ ಆಯಿತು, ಇಲ್ಲಿ 1 ಕಂಬ ಮತ್ತು ಇಲ್ಲೊಂದು ಕಂಬ, 3 ಕಂಬ ಆಗಿದೆ. ನೋಡಿ ನೀಡ್ಲ ಮೇಲೆ ಮತ್ತೊಂದು ಟೈಮ್ ಥ್ರೆಡ್ನ ಸುತ್ತಕೊಂಡು ಬಟ್ಟೆಗೆ ಸೇರಿಸಿ ಈ ರೀತಿ ಥ್ರೆಡ್ನ ಎಳ್ಕೊಂಡು 2 ದಾರ ಸೇರಿಸಿ 1 ಮಾಡ್ಕೋಬೇಕು, ಮತ್ತು 2 ದಾರ ಸೇರಿಸಿ 1 ಮಾಡ್ಕೋಬೇಕು. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನಾವಿಲ್ಲಿ ಪುಟ್ಟದಾಗೊಂದು ಡಿಸೈನ್ ಕೂಡ ಮಾಡ್ಕೊಳ್ಳೋಣ. ನೋಡಿ ಒಂದು 4 ಚೈನ್ ಹಾಕ್ಕೊಳ್ಳೋಣ. 1 ಆಯಿತು, 2 ಆಯಿತು, 3 ಆಯಿತು, 4 ಆಯಿತು. 4 ಆದ ನಂತರ ನೋಡಿ ಇಲ್ಲಿ ಚೈನ್ ತಗೊಂಡಿದ್ದೀವಲ್ಲ ಮೊದಲಿಗೆ, ಆ ಚೈನ್ ಅವಶ್ಯಕತೆ ನೆಕ್ಸ್ಟ್ ಇರಲ್ಲ ನಿಮಗೆ. ಮೊದಲಿಗೆ ಏನು ನೀವು ಕಂಬ ಸ್ಟಾರ್ಟ್ ಮಾಡ್ತೀರೋ ಅಲ್ಲಿ ಮಾತ್ರ ನೀವು ಚೈನ್ನ ತೊಗೋಬೇಕು. ಆಮೇಲೆ ಕಂಬ ಮಾಡ್ಕೊಳ್ಳೋಕೆ ಹೋದರೆ ಚೈನ್ ಅವಶ್ಯಕತೆ ಏನಿರಲ್ಲ. ನೋಡಿ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಥ್ರೆಡ್ನ ಸುತ್ತಕೊಂಡು ನೋಡಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಈ ಚೈನ್ ಹಾಕಿದ್ದೀವಲ್ಲ ಈ ಚೈನ್ ಹಾಕಿದ್ದೀವಲ್ಲ ಈ ರೀತಿ ಇಟ್ಕೊಂಡು ಯಾವಾಗಲೇ ಆಗಲಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ನ ಮಾಡಿಕೊಂಡ್ರೆ ನಿಮಗೆ ನೀಟಾಗೆ ಸೀರೆ ಸಿಂಕ್ ಆಗೋಲ್ಲ, ನೀಟಾಗಿ ಬರುತ್ತೆ ಅಂತೇಳಿ ಅಷ್ಟೇ. ನೋಡಿ ಈ ರೀತಿ ಥ್ರೆಡ್ನ ಈ ರೀತಿ ಎಳ್ಕೊಳ್ಳಿ. ನೀಡ್ಲ ಮೇಲೆ 3 ಥ್ರೆಡ್ ಇದೆ. ಮೊದಲಿರೋ 2 ಥ್ರೆಡ್ನ 1 ಮಾಡ್ಕೋಬೇಕು. ಆದಷ್ಟು ಎಲ್ಲ ಥ್ರೆಡ್ಡು ಬರೋ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಮತ್ತೆರಡು ದಾರನ ಸೇರಿಸಿ 1 ಮಾಡ್ಕೋಬೇಕು. ನೋಡಿ ಇಲ್ಲಿ ಒಂದು ಕಂಬ ಕ್ರಿಯೇಟ್ ಆಯಿತು. ಇಲ್ಲಿ ಕಂಬ ಕ್ರಿಯೇಟ್ ಮಾಡಲಿಕ್ಕಿಂತ ಬೇಸ್ ಅಷ್ಟೇ, 2 ಚೈನು ಅಥವಾ 3 ಚೈನ್ ತೊಗೊಳ್ಳೋದು ಬೇಸ್ ಅಷ್ಟೇ. ಆಮೇಲೆ ಬೇಕಾದರೆ ಅದು ಹೈಟ್ ಬರಬೇಕಲ್ಲ ನಮ್ಗೆ, ಅದಕ್ಕೋಸ್ಕರ 2 ಚೈನ್ ಆರ್ 3 ಚೈನ ನಾವಿಲ್ಲಿ ತೊಗೋಬೇಕಷ್ಟೇ. ಮತ್ತು ನಾವು ಚೈನ್ ಹಾಕ್ಕೊಳಕ್ಕೆ ಹೋದರೆ ಕಂಬ ಹಾಕ್ಕೊಳಕ್ಕೆ ಹೋದರೆ ಮತ್ತೆ ಚೈನ್ ತಗೊಳ್ಳೋ ಅವಶ್ಯಕತೆ ಇರೋಲ್ಲ ನಮಗೆ. ಮೊದಲಿಗೆ ಏನು ಮಾಡ್ತೀವೋ ಆವಾಗ ಚೈನ್ ತಗೊಳ್ಳೇಬೇಕು. ನೋಡಿ ಮತ್ತೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಳ್ಳಿ. 1 ಟೈಮ್ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಮತ್ತೆ ಬಟ್ಟೆಗೆ ಸೇರಿಸಿ ಥ್ರೆಡ್ನ ಎಳ್ಕೊಂಡು
2 ದಾರ ಸೇರಿಸಿ ಒಂದು ಮಾಡ್ಕೋಬೇಕು, ಮತ್ತು 2 ದಾರ ಸೇರಿಸಿ ಒಂದು ಮಾಡ್ಕೋಬೇಕು. ನೋಡಿ, ನೀಡ್ಲಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು, ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ನ ಈ ರೀತಿ ಎಳ್ಕೊಳ್ಳಿ. ನೀವೇನು ಲೆಂತಲ್ಲಿ ಕಂಬ ತೊಗೊಂಡಿದ್ದೀರೋ ಮೊದಲು ಕಂಬ, ಅದೇ ಲೆಂತಲ್ಲಿ ಎಳ್ಕೊಳ್ಬೇಕು. ನೋಡಿ, 2 ದಾರ ಒಂದು ಮಾಡ್ಕೋಬೇಕು, 2 ದಾರ ಒಂದು ಮಾಡ್ಕೋಬೇಕು, 2 ದಾರ ಸೇರಿಸಿ ಈ ದಾರನ ಎಳ್ಕೋಬೇಕು ಅಷ್ಟೇ. ಮತ್ತೆ ನೀಡ್ಲು ಮೇಲೆ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ ಚುಚ್ಚಿ ಈ ರೀತಿ ಥ್ರೆಡ್ನ ಎಳ್ಕೊಳ್ಳಿ. ನೀಡ್ಲಿಂದ ಎಳ್ಕೊಂಡು 2 ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ. ಈ 2 ದಾರ ಸೇರಿಸಿ ಮತ್ತೆ ಒಂದು ಮಾಡ್ಕೊಳ್ಳಿ. ನೋಡಿ, ಇದನ್ನು ಕಂಬ ಅಂತ ಹೇಳ್ತೀವಿ ನಾವು. ಅರ್ಥ ಆಯಿತು ಅಲ್ವಾ? ಕಂಬ ಅಂದ್ರೇನು, ಲಾಕ್ ಅಂದ್ರೇನು, ಚೈನ್ ಅಂದ್ರೇನು, ಕಂಬ ಅಂದ್ರೇನು ಅಂತ ನಿಮಗೀಗ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಡಿಸೈನ್ ಎಲ್ಲ ಮಾಡಿದ್ಮೇಲೆ ನಾವು ಹೇಗೆ ಎಂಡ್ ಮಾಡೋದು, ಇದು ಎಲ್ರಿಗೂ ಕನ್ಫ್ಯೂಸನ್ ಇರುತ್ತಲ್ವ. ನೋಡಿ, ಡಿಸೈನ್ ಎಲ್ಲ ಆಯಿತು, ಈಗ ಎಂಡ್ ಮಾಡಬೇಕು. ಹೇಗೆ ಎಂಡ್ ಮಾಡೋದು? ಈ ರೀತಿ ನಾಟ್ ಹಾಕಿ ಎಂಡ್ ಮಾಡ್ಬೋದಾ? ಸುಮ್ಮನೆ ಈ ರೀತಿ ಕಟ್ಕೊಂಡು ಆ ರೀತಿ ಎಲ್ಲ ಏನಿಲ್ಲ, ತುಂಬ ಈಸಿಯಾಗಿ ನಾವಿಲ್ಲಿ ಎಂಡ್ ಮಾಡ್ಬೋದು. ನೋಡಿ, ಡಿಸೈನ್ ಎಲ್ಲ ಆದಮೇಲೆ ಯಾವುದೇ ಡಿಸೈನ್ ಹಾಕಿ, ಡಿಸೈನ್ ಎಲ್ಲ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್. ಈ ಚೈನ್ ಬೇಕಾದರೆ ನೀವು ಈ ಚೈನ್ ಈಗ ಲಾಕ್ ಮಾಡೋಕ್ಕೆ ಎಂಡ್ ಮಾಡೋಕ್ಕೆ ಚೈನ್ ಹಾಕೋತೀರಲ್ಲ, ಈ ಚೈನ್ ಬೇಕಾದರೆ ನೀವು ಟೈಟಾಗಿ ಹಾಕ್ಕೋಬೋದು, ತೊಂದರೆ ಏನಿಲ್ಲ. ನೋಡಿ, ಚೈನ್ ಹಾಕಿ ಈ ರೀತಿ ಎಳ್ಕೊಳ್ಳಿ. ಟೈಟಾಗಿ ಎಳ್ಕೊಂಡ್ರೆ ಇಲ್ಲಿ ಲಾಕ್ ಥರ ಟೈಟಾಗಿ ಕೂರುತ್ತೆ ಅಷ್ಟೇ. ಎಳ್ಕೊಂಡು ನೋಡಿ ಈ ರೀತಿ ಇಟ್ಕೊಳ್ಳಿ. ಥ್ರೆಡ್ನ ಈ ರೀತಿ ಎಳ್ಕೊಂಡು ಸ್ವಲ್ಪ ಲೆಂತಿಯಾಗಿ ಎಳ್ಕೊಳ್ಳಿ. ಎಳ್ಕೊಂಡು ಈ ಥ್ರೆಡ್ ಇದೆಯಲ್ಲ, ಫಿಂಗರಲ್ಲಿ ಥ್ರೆಡ್ಡು, ಈ ಥ್ರೆಡ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಈ ಥ್ರೆಡ್ನ ಈಗ ಎಳ್ಕೊಂಡ್ರೆ ನೋಡಿ ಓಪನ್ ಆಗೋಲ್ಲ. ಇನ್ನು ಇದು ಎಕ್ಸ್ಟ್ರಾ ಏನು ಥ್ರೆಡ್ ಇದೆ ಅದು ಟ್ರಿಮ್ ಮಾಡಿಕೊಂಡು ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಪ್ರತಿಯೊಂದು ಸ್ಟೆಪ್ಗೂ ನೀವು ಇದೇ ರೀತಿ ಲಾಕ್ನ ಮಾಡಿಕೊಂಡ್ರೆ ಅದು ಓಪನ್ ಆಗೋಲ್ಲ. ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಈ ರೀತಿ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ, ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.